ಓಂ ಸಾಯಿರಾಮ್. ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ನಕಾರಾತ್ಮಕ ಆಲೋಚನೆಗಳು ಬರುತ್ತಿವೆಯೇ? ನನಗೆ ಡಿಪ್ರೆಷನ್ ಆಗಿಬಿಡುತ್ತೇನೋ, ನಾನು ಜೀವನದಲ್ಲಿ ಎಂದಿಗೂ ಸಂತೋಷವಾಗಿರಲು ಸಾಧ್ಯವೇ ಇಲ್ಲವೋ ಎಂಬ ಭಯ ನಿಮ್ಮನ್ನು ಕಾಡುತ್ತಿದೆಯೇ? ಹಾಗಿದ್ದರೆ ಇವತ್ತು ಸಾಯಿಬಾಬಾ ಅವರು ಸ್ವತಃ ನಿಮಗಾಗಿ ಒಂದು ವಿಶೇಷ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಕಷ್ಟಗಳಿಗೆ ಬಾಬಾ ಅವರು ನೀಡುತ್ತಿರುವ ಉತ್ತರ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬಾಬಾ ನಿಮಗೆ ಏನು ಹೇಳುತ್ತಿದ್ದಾರೆ ಅಂತ ಕೇಳಿ. ನನ್ನ ಪ್ರೀತಿಯ ಮಗುವೇ, ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತಿರುವ ಈ ನಕಾರಾತ್ಮಕ ಆಲೋಚನೆಗಳನ್ನು ನೋಡಿ. ನನಗೆ ನಿನ್ನ ಮೇಲೆ ಒಂದು ಸರಳವಾದ ಪ್ರಶ್ನೆ ಕೇಳಬೇಕೆನಿಸುತ್ತಿದೆ. ನೆನಪು ಮಾಡಿಕೋ, ಹಿಂದೆ ನಿನ್ನ ಜೀವನದಲ್ಲಿ ತುಂಬ ತೊಂದರೆಗಳಿದ್ದವು. ಮನೆಯಲ್ಲಿ ಜಗಳಗಳು, ಹಣದ ಅಭಾವ, ಬದುಕುವ ದಾರಿಯೇ ಕಾಣದಂತಹ ಪರಿಸ್ಥಿತಿ ಇತ್ತು. ಸಮಾಜದಲ್ಲಿ ಗೌರವ ಕಡಿಮೆಯಾಗುತ್ತಿತ್ತು. ಮನೆಯ ಪ್ರಗತಿ ನಿಂತು ಹೋಗಿತ್ತು. ಅಂತಹ ಕಠಿಣ ಸಮಯದಲ್ಲೂ ನೀನು ಧೈರ್ಯ ಕಳೆದುಕೊಳ್ಳಲಿಲ್ಲ. ತುಂಬ ಭಕ್ತಿಯಿಂದ ಪೂಜೆ ಮಾಡಿದೆ, ಹೋರಾಡಿದೆ. ಅಂದು ನೀನು ಸೋಲೊಪ್ಪಿಕೊಳ್ಳಲಿಲ್ಲ. ಆ ಕಷ್ಟದ ದಿನಗಳಿಂದ ಹೊರಬಂದು ಇಂದು ನೀನು ನಿನ್ನ ಮನಸ್ಸು ಬಯಸಿದ ಜೀವನವನ್ನು ಬಹುಮಟ್ಟಿಗೆ ಪಡೆದುಕೊಂಡಿದ್ದೀಯ. ಹೌದು, ಕೆಲವು ವಿಷಯಗಳ ಕೊರತೆ ಇರಬಹುದು, ಆದರೆ ಅವು ಕೂಡ ಕಾಲ ಕ್ರಮೇಣ ಸರಿಯಾಗುತ್ತವೆ. ಹೀಗಿರುವಾಗ ಈಗ ಯಾಕೆ ಹೆದರುತ್ತಿದ್ದೀಯಾ? ನಾನು ಮತ್ತೆ ಹಳೆಯ ನಿರಾಶಾದಾಯಕ ಪರಿಸ್ಥಿತಿಗೆ ಹೋಗಿಬಿಡುತ್ತೇನೆ ಎಂದು ಯಾಕೆ ಯೋಚಿಸುತ್ತಿದ್ದೀಯಾ? ನಾನು ನಿನಗಾಗಿ ಮಾತ್ರ ಈ ಮಾತನ್ನು ಹೇಳುತ್ತಿದ್ದೇನೆ, ಕೇಳು. ಈಗ ನಿನ್ನ ಬುದ್ಧಿ ಮತ್ತು ನಿನ್ನ ಮನಸ್ಸು, ನಿನ್ನ ಶರೀರ ಎಲ್ಲವೂ ನಿನ್ನ ಹತೋಟಿಯಲ್ಲಿದೆ. ನೀನು ನಿನ್ನ ಮನಸ್ಸನ್ನು ಹೇಗೆ ಮುನ್ನಡೆಸುತ್ತೀಯೋ ಅದು ಹಾಗೆ ಕೇಳುತ್ತದೆ. ಸಂತೋಷವಾಗಿಡಲು ಬಯಸಿದರೆ ಸಂತೋಷವಾಗಿರುತ್ತದೆ. ಉದಾಸೀನವಾಗಿ ಬಿಟ್ಟರೆ ಉದಾಸೀನವಾಗಿರುತ್ತದೆ. ಒಮ್ಮೆ ಯೋಚಿಸು, ಬುದ್ಧಿಶಕ್ತಿ ಸರಿಯಾಗಿದ್ದಾಗ ಮನುಷ್ಯನ ವಿರುದ್ಧ ಕೋಟಿ ಸಮಸ್ಯೆಗಳಿದ್ದರೂ ಆತ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬಲ್ಲ. ಆದರೆ ಬುದ್ಧಿಯೇ ಕೈಕೊಟ್ಟರೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಪ್ರಯೋಜನವಿಲ್ಲ. ನಾನು ಇವತ್ತು ನಿನಗೆ ಇಷ್ಟೊಂದು ವಿವರವಾಗಿ ತಿಳಿಹೇಳುತ್ತಿರುವುದು ಅದಕ್ಕೆ. ನಿನ್ನ ಜೀವನಕ್ಕೆ ಯಾವುದೇ ಉದ್ದೇಶವಿಲ್ಲ ಎಂದುಕೊಂಡು ಒಂಟಿಯಾಗಿ ಕುಳಿತುಕೊಳ್ಳಬೇಡ. ಒಂದು ವೇಳೆ ನಿನಗೆ ಯಾವುದೇ ಲೌಕಿಕ ಉದ್ದೇಶ ಕಾಣದಿದ್ದರೆ ನಿನಗಾಗಿ ಒಂದು ಆಧ್ಯಾತ್ಮಿಕ ಉದ್ದೇಶವಿದೆ. ಈ ಪ್ರಕೃತಿಯನ್ನು ನೋಡು. ನಾನು ಸೃಷ್ಟಿಸಿದ ಈ ಸುಂದರ ಜಗತ್ತನ್ನು ನೋಡು. ನೀನು ನೋಡಬೇಕಾದ ಕಣ್ಮನ ಸೆಳೆಯುವ ಜಾಗಗಳು ಎಷ್ಟೋ ಇವೆ. ಹಿಮಾಲಯದ ಪರ್ವತಗಳು, ಕಾಶಿಯ ಘಾಟ್ಗಳು, ಅಯೋಧ್ಯೆಯ ರಾಮ ಮಂದಿರಗಳು, ಮಹಾಕಾಲದ ಆರತಿ, ವೈಷ್ಣೋದೇವಿ ದರ್ಬಾರ್, ವಿಶಾಲವಾದ ಸಮುದ್ರ, ಇವೆಲ್ಲವನ್ನು ನೋಡುವ ಹಂಬಲ ನಿನ್ನಲ್ಲಿರಲಿ. ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸು. ಮತ್ತೊಂದು ಮುಖ್ಯವಾದ ಮಾತು, ನೀನು ಮಾಡುತ್ತಿರುವ ಮಹಾಮೃತ್ಯುಂಜಯ ಮಂತ್ರದ ಜಪವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡ. ಅದರ ಪವಾಡವನ್ನು ನೀನೇ ಮುಂದಿನ ದಿನಗಳಲ್ಲಿ ನೋಡುತ್ತೀಯ. ಸದ್ಯಕ್ಕೆ ಯಾರೊಂದಿಗಾದರೂ ನಿನಗೆ ಭಿನ್ನಾಭಿಪ್ರಾಯವಿದ್ದರೆ ಅವರಿಂದ ಸ್ವಲ್ಪ ದೂರವಿರು, ಮೌನವಾಗಿರು. ಹಣ, ಕಾಸು, ಅನ್ನ, ಬಟ್ಟೆ, ನಿನ್ನ ಪ್ರತಿಯೊಂದು ಅಗತ್ಯದ ಜವಾಬ್ದಾರಿ ನನ್ನದು. ನಾನು ಎಲ್ಲವನ್ನೂ ವ್ಯವಸ್ಥೆ ಮಾಡುತ್ತೇನೆ. ನೀನು ಮಾತ್ರ ಸದಾ ಸಂತೋಷವಾಗಿರು. ಯಾವ ಕೆಲಸ ಮಾಡಲು ನಿನಗೆ ಭಯವಾಗುತ್ತದೆಯೋ ಅದನ್ನು ಧೈರ್ಯವಾಗಿ ಮಾಡು. ನನ್ನ ಸಚ್ಚರಿತೆಯ 16 ಮತ್ತು 17ನೇ ಅಧ್ಯಾಯಗಳನ್ನು ಓದು. ಸದಾ ನನ್ನನ್ನು ನಂಬು. ನಾನು ನಿನ್ನೊಂದಿಗಿದ್ದೇನೆ. ಎಲ್ಲವೂ ಶುಭವಾಗಲಿ. ಶುಭ ದಿನ. ಶುಭೋದಯ.